ಕೋಲಾರದಲ್ಲಿ ಸುರಿದ ಈ ಬಿರುಗಾಳಿ ಸಹಿತ ಮಳೆಗೆ ಕೋಟ್ಯಾಂತರ ರೂಪಾಯಿ ಬೆಲೆಯ ಬೆಳೆಗಳು ನೆಲಕಚ್ಚಿದೆ. ಗಾಳಿ ಮಳೆಯಿಂದ ಓರ್ವ ವೃದ್ಧ ಮೃತಪಟ್ಟಿದ್ದರೆ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿದೆ. ಮಳೆಗೆ ಕಂಗಾಲಾದ ಕೋಲಾರದ ನೆಟ್ ಹರಿದು ನಷ್ಟವಾಗಿದೆ. ಮಾಲೂರು ತಾಲೂಕಿನ ರಾಜೇನಹಳ್ಳಿ ಗ್ರಾಮದ ರೈತ ಸುಬ್ರಹ್ಮಣಿ ಸಾಲ ಸೂಲ ಮಾಡಿ 2 ಎಕರೆ ಜಮೀನಿನಲ್ಲಿ ನೆಟ್ ಹೌಸ್ನಲ್ಲಿ ಟೊಮ್ಯಾಟೊ ಹಾಗೂ ಬೀನ್ಸ್ ಸುಮಾರು 8 ಲಕ್ಷ ಖರ್ಚು ಮಾಡಿ ಬೆಳೆದಿದ್ದ ಬೆಳೆ ನಷ್ಟವಾಗಿದೆ. ಮಳೆ ಗಾಳಿಗೆ ಶೆಡ್ ಬಿತ್ತು, ನೆಟ್ಟು ಮತ್ತು ಶೆಡ್ ಪೂರ್ತಿ ಬಿದ್ದು ನಾವು ಬಿಟ್ಟಿದ್ದು ಬೆಳೆ ಹೋಯ್ತು. ಒಂದು 80 ಲಕ್ಷ ಖರ್ಚು ಮಾಡಿ ಶೆಡ್ ಹಾಕಿದ್ವಿ, ತೆವಲೇಸು, ಅದು ಲಾಸ್ ಆಯಿತು. ಅದು ಬೀನ್ಸು 2ರಿಂದ ಒಂದು 50 ಲಕ್ಷ ಲಾಭ ಬರೋದು. ಆ 50 ಲಕ್ಷ ಹೋಯ್ತು, ಎಲ್ಲ ಹೋಯ್ತು. ನಮ್ಗೆ ಒಟ್ಟಾರೆ ಲಾಸ್ ಆಗಿದೆ ಸರ್. ರೈತರಿಗೆ ತೊಂದರೆ ಆಗಿದೆ, ನಂತರ ಬೇಕಾದ ಜನಕ್ಕೆ ಆಗಿದೆ. ಅದನ್ನು ಸರ್ಕಾರ ಭರಿಸಿ ರೈತರಿಗೆ ಕಷ್ಟ ನೋಡಿ ಅವರಿಗೆ ಪರಿಹಾರ ಕೊಡಬೇಕಂತ ನಾನು ಕೇಳಿ. ಫಸಲು ಕೈಗೆ ಬರುವ ಸಮಯದಲ್ಲಿ ಬಿರುಗಾಳಿಗೆ ಬೆಳೆ ನೆಲಸಮವಾಗಿದೆ. ಬೆಳೆ ಕಳೆದುಕೊಂಡ ರೈತ ಕಣ್ಣೀರಾಕಿದ್ದು ಪರಿಹಾರಕ್ಕಾಗಿ ರೈತ ಮನವಿ ಮಾಡಿಕೊಂಡಿದ್ದಾನೆ. ಇನ್ನು ಮಾಲೂರು ಶಾಸಕ KY ನಂಜೇಗೌಡ ಹಾಗೂ ತಹಸೀಲ್ದಾರ್ ರೂಪಾ ಅವರು ಮಾಲೂರು ಮಾಸ್ತಿ ಸುತ್ತಮುತ್ತ ಗ್ರಾಮಗಳ ರೈತರ ತೋಟಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇಲ್ಲಿ ಕುಪ್ಪೂರು ನಮ್ಮ ಚಂದ್ರಾಯಣ್ಣ ಅಂತ ಒಳ್ಳೆ ರೈತ ಒಂದು 2 ಎಕರೆ ಪಾಲಿ ಹೌಸ್ನಲ್ಲಿ ಕ್ಯಾಪ್ಸಿಕಮ್ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದ್ದಾರೆ. ಇನ್ನೇನು ದುಡ್ಡೆಲ್ಲ ವಾಪಸ್ ತಗೊಂಡಂಥ ಸಂದರ್ಭ ಫಸಲು ಕೂಡ ಬಂದಿದೆ. ಇಂಥ ಸಂದರ್ಭದಲ್ಲಿ ನಿನ್ನೆ ಆ ಗಾಳಿ ಮಳೆಯಿಂದ ಇವತ್ತು ನಷ್ಟ ಆಗಿದೆ. ಆ ಸ್ಪಾಟ್ಗೆ ನಾನು ನಮ್ಮ ತಹಸೀಲ್ದಾರರು ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ಬಂದಿದ್ದೀವಿ. ನಾವು ಬಂದು ನೋಡ್ತಾ ಇದ್ದೀವಿ, ಪರಿಹಾರ ಸರ್ಕಾರದಿಂದ ಕೊಡೋಂಥ ಪ್ರಯತ್ನ ಕೂಡ ಮಾಡ್ತೀವಿ. ಆದರೆ ಆ ನಷ್ಟ ಇದೆಯಲ್ಲ, ಆ ರೈತರ ನೋವು ಕಷ್ಟ ನಾವು ಏನು ಮಾಡೋಕ್ಕಾಗಲ್ಲ. ಇನ್ನು ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯ ಹಸಂಡಹಳ್ಳಿ ಗ್ರಾಮದಲ್ಲಿ ಬಿದ್ದ ಮಳೆಯಿಂದ ಶೆಡ್ ಕುಸಿದು ಬಿದ್ದು ರೈತ ನಾರಾಯಣಪ್ಪ ಸಾವನ್ನಪ್ಪಿದ್ದಾನೆ. ಇದೇ ಗ್ರಾಮದ ಕಿರಣ್ ಎಂಬುವರ ಮನೆಯ ಮೇಲೆ ಬೃಹತ್ ಮರ ಬಿದ್ದ ಪರಿಣಾಮ ಮನೆಯಲ್ಲಿದ್ದ 7 ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತಾಲೂಕಿನ ಮಾಸ್ತಿ ಹೋಬಳಿನಲ್ಲಿ ನಿನ್ನೆ ನಡೆದಂತಹ ಮಳೆಗಾಳಿನಲ್ಲಿ ತೀವ್ರವಾಗಿ ಏನು ಸಣ್ಣ ರೈತರಿದ್ದಾರೆ ಮತ್ತು ದೊಡ್ಡ ರೈತರು ಸಹ ಸುಮಾರು ಬೆಳೆಗಳು ಬೆಳೆದಿದ್ದು ತೋಟಗಾರಿಕೆ ಬೆಳೆಗಳು ಹೆಚ್ಚು ಹಾಳಾಗಿದ್ದಾವೆ. ರೈತರುಗಳು ನೋಡೋಕ್ಕಾಗ್ತಾ ಇಲ್ಲ, ಅಷ್ಟು ಬೆಳೆಗಳು ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅನ್ನೋ ಹೊರಗಲ್ಲಿ ಕಣ್ಣೀರಾಗ್ತಾ ಇದ್ದಾರೆ. ಸೊ ತುರ್ತಾಗಿ ನಮ್ಮ ಒಂದು ಇಲಾಖೆಯಿಂದ ಏನು ಪರಿಹಾರ ಕೊಡಬೇಕು ಅದನ್ನು ಪ್ರಸ್ತಾವನೆ ಸಲ್ಲಿಸಿ ಅವರಿಗೆ ಪರಿಹಾರದಲ್ಲಿ ಅಮೌಂಟ್ ಹೋಗೋ ಹಾಗೆ ಮಾಡ್ತೀವಿ. ಮತ್ತು ಈಗ ಒಂದು ಜೀವಹಾನಿ ಸಹ ಆಗಿದೆ ನೆನ್ನೆ ರಾತ್ರಿ. ಅದಕ್ಕೆ ಸಂಬಂಧಪಟ್ಟಂತೆ SDRF ಫಂಡಲ್ಲಿ 4 ಲಕ್ಷ ಮತ್ತು CM ಫಂಡಿಂದ 1 ಲಕ್ಷ, ಒಟ್ಟು 5 ಲಕ್ಷ ರೂಪಾಯಿಗಳನ್ನ ಅವರಿಗೆ ಒಂದು ಅಕೌಂಟಿಗೆ ನಾವು RTGS ಮುಖಾಂತರ ನಾವು ಪಾವತಿ ಮಾಡ್ತೀವಿ. ಕೇವಲ 10 ನಿಮಿಷ ಬಂದ ಬಿರುಗಾಳಿ ಸಹಿತ ಮಳೆಗೆ ಮಾಸ್ತಿ ಸುತ್ತಮುತ್ತ ಕೋಟ್ಯಾಂತರ ರೂಪಾಯಿ ಬೆಳೆ ನಾಶವಾಗಿದ್ರೆ ಹಲವು ಅನಾಹುತಗಳೇ ಸಂಭವಿಸಿವೆ. ಪರಿಶೀಲನೆ ನಡೆಸಿದ ಶಾಸಕರು ಹಾಗೂ ತಾಲೂಕು ಆಡಳಿತ ರೈತರ ನೆರವಿಗೆ ನಿಲ್ಲಬೇಕು, ಸೂಕ್ತ ಪರಿಹಾರವನ್ನ ಒದಗಿಸಬೇಕು ಅನ್ನೋದು ರೈತರ ಒತ್ತಾಯವಾಗಿತ್ತು. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೋಲಾರದಲ್ಲಿ ಸುರಿದ ಈ ಬಿರುಗಾಳಿ ಸಹಿತ ಮಳೆಗೆ ಕೋಟ್ಯಾಂತರ ರೂಪಾಯಿ ಬೆಲೆಯ ಬೆಳೆಗಳು ನೆಲಕಚ್ಚಿದೆ. ಗಾಳಿ ಮಳೆಯಿಂದ ಓರ್ವ ವೃದ್ಧ ಮೃತಪಟ್ಟಿದ್ದರೆ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿದೆ. ಮಳೆಗೆ ಕಂಗಾಲಾದ ಕೋಲಾರದ ನೆಟ್ ಹರಿದು ನಷ್ಟವಾಗಿದೆ. ಮಾಲೂರು ತಾಲೂಕಿನ ರಾಜೇನಹಳ್ಳಿ ಗ್ರಾಮದ ರೈತ ಸುಬ್ರಹ್ಮಣಿ ಸಾಲ ಸೂಲ ಮಾಡಿ 2 ಎಕರೆ ಜಮೀನಿನಲ್ಲಿ ನೆಟ್ ಹೌಸ್ನಲ್ಲಿ ಟೊಮ್ಯಾಟೊ ಹಾಗೂ ಬೀನ್ಸ್ ಸುಮಾರು 8 ಲಕ್ಷ ಖರ್ಚು ಮಾಡಿ ಬೆಳೆದಿದ್ದ ಬೆಳೆ ನಷ್ಟವಾಗಿದೆ. ಮಳೆ ಗಾಳಿಗೆ ಶೆಡ್ ಬಿತ್ತು, ನೆಟ್ಟು ಮತ್ತು ಶೆಡ್ ಪೂರ್ತಿ ಬಿದ್ದು ನಾವು ಬಿಟ್ಟಿದ್ದು ಬೆಳೆ ಹೋಯ್ತು. ಒಂದು 80 ಲಕ್ಷ ಖರ್ಚು ಮಾಡಿ ಶೆಡ್ ಹಾಕಿದ್ವಿ, ತೆವಲೇಸು, ಅದು ಲಾಸ್ ಆಯಿತು. ಅದು ಬೀನ್ಸು 2ರಿಂದ ಒಂದು 50 ಲಕ್ಷ ಲಾಭ ಬರೋದು. ಆ 50 ಲಕ್ಷ ಹೋಯ್ತು, ಎಲ್ಲ ಹೋಯ್ತು. ನಮ್ಗೆ ಒಟ್ಟಾರೆ ಲಾಸ್ ಆಗಿದೆ ಸರ್. ರೈತರಿಗೆ ತೊಂದರೆ ಆಗಿದೆ, ನಂತರ ಬೇಕಾದ ಜನಕ್ಕೆ ಆಗಿದೆ. ಅದನ್ನು ಸರ್ಕಾರ ಭರಿಸಿ ರೈತರಿಗೆ ಕಷ್ಟ ನೋಡಿ ಅವರಿಗೆ ಪರಿಹಾರ ಕೊಡಬೇಕಂತ ನಾನು ಕೇಳಿ. ಫಸಲು ಕೈಗೆ ಬರುವ ಸಮಯದಲ್ಲಿ ಬಿರುಗಾಳಿಗೆ ಬೆಳೆ ನೆಲಸಮವಾಗಿದೆ. ಬೆಳೆ ಕಳೆದುಕೊಂಡ ರೈತ ಕಣ್ಣೀರಾಕಿದ್ದು ಪರಿಹಾರಕ್ಕಾಗಿ ರೈತ ಮನವಿ ಮಾಡಿಕೊಂಡಿದ್ದಾನೆ. ಇನ್ನು ಮಾಲೂರು ಶಾಸಕ KY ನಂಜೇಗೌಡ ಹಾಗೂ ತಹಸೀಲ್ದಾರ್ ರೂಪಾ ಅವರು ಮಾಲೂರು ಮಾಸ್ತಿ ಸುತ್ತಮುತ್ತ ಗ್ರಾಮಗಳ ರೈತರ ತೋಟಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇಲ್ಲಿ ಕುಪ್ಪೂರು ನಮ್ಮ ಚಂದ್ರಾಯಣ್ಣ ಅಂತ ಒಳ್ಳೆ ರೈತ ಒಂದು 2 ಎಕರೆ ಪಾಲಿ ಹೌಸ್ನಲ್ಲಿ ಕ್ಯಾಪ್ಸಿಕಮ್ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದ್ದಾರೆ. ಇನ್ನೇನು ದುಡ್ಡೆಲ್ಲ ವಾಪಸ್ ತಗೊಂಡಂಥ ಸಂದರ್ಭ ಫಸಲು ಕೂಡ ಬಂದಿದೆ. ಇಂಥ ಸಂದರ್ಭದಲ್ಲಿ ನಿನ್ನೆ ಆ ಗಾಳಿ ಮಳೆಯಿಂದ ಇವತ್ತು ನಷ್ಟ ಆಗಿದೆ.
ಆ ಸ್ಪಾಟ್ಗೆ ನಾನು ನಮ್ಮ ತಹಸೀಲ್ದಾರರು ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ಬಂದಿದ್ದೀವಿ. ನಾವು ಬಂದು ನೋಡ್ತಾ ಇದ್ದೀವಿ. ಪರಿಹಾರ ಸರ್ಕಾರದಿಂದ ಕೊಡೋಂಥ ಪ್ರಯತ್ನ ಕೂಡ ಮಾಡ್ತೀವಿ. ಆದರೆ ಆ ನಷ್ಟ ಇದೆಯಲ್ಲ, ಆ ರೈತರ ನೋವು ಕಷ್ಟ ನಾವು ಏನು ಮಾಡೋಕ್ಕಾಗಲ್ಲ. ಇನ್ನು ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯ ಹಸಂಡಹಳ್ಳಿ ಗ್ರಾಮದಲ್ಲಿ ಬಿದ್ದ ಮಳೆಯಿಂದ ಶೆಡ್ ಕುಸಿದು ಬಿದ್ದು ರೈತ ನಾರಾಯಣಪ್ಪ ಸಾವನ್ನಪ್ಪಿದ್ದಾನೆ. ಇದೇ ಗ್ರಾಮದ ಕಿರಣ್ ಎಂಬುವರ ಮನೆಯ ಮೇಲೆ ಬೃಹತ್ ಮರ ಬಿದ್ದ ಪರಿಣಾಮ ಮನೆಯಲ್ಲಿದ್ದ 7 ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತಾಲೂಕಿನ ಮಾಸ್ತಿ ಹೋಬಳಿನಲ್ಲಿ ನಿನ್ನೆ ನಡೆದಂತಹ ಮಳೆಗಾಳಿನಲ್ಲಿ ತೀವ್ರವಾಗಿ ಏನು ಸಣ್ಣ ರೈತರಿದ್ದಾರೆ ಮತ್ತು ದೊಡ್ಡ ರೈತರು ಸಹ ಸುಮಾರು ಬೆಳೆಗಳು ಬೆಳೆದಿದ್ದು ತೋಟಗಾರಿಕೆ ಬೆಳೆಗಳು ಹೆಚ್ಚು ಹಾಳಾಗಿದ್ದಾವೆ. ರೈತರುಗಳು ನೋಡೋಕ್ಕಾಗ್ತಾ ಇಲ್ಲ. ಅಷ್ಟು ಬೆಳೆಗಳು ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅನ್ನೋ ಹೊರಗಲ್ಲಿ ಕಣ್ಣೀರಾಗ್ತಾ ಇದ್ದಾರೆ. ಸೊ ತುರ್ತಾಗಿ ನಮ್ಮ ಒಂದು ಇಲಾಖೆಯಿಂದ ಏನು ಪರಿಹಾರ ಕೊಡಬೇಕು ಅದನ್ನು ಪ್ರಸ್ತಾವನೆ ಸಲ್ಲಿಸಿ ಅವರಿಗೆ ಪರಿಹಾರದಲ್ಲಿ ಅಮೌಂಟ್ ಹೋಗೋ ಹಾಗೆ ಮಾಡ್ತೀವಿ. ಮತ್ತು ಈಗ ಒಂದು ಜೀವಹಾನಿ ಸಹ ಆಗಿದೆ ನೆನ್ನೆ ರಾತ್ರಿ. ಅದಕ್ಕೆ ಸಂಬಂಧಪಟ್ಟಂತೆ SDRF ಫಂಡಲ್ಲಿ 4 ಲಕ್ಷ ಮತ್ತು CM ಫಂಡಿಂದ 1 ಲಕ್ಷ, ಒಟ್ಟು 5 ಲಕ್ಷ ರೂಪಾಯಿಗಳನ್ನ ಅವರಿಗೆ ಒಂದು ಅಕೌಂಟಿಗೆ ನಾವು RTGS ಮುಖಾಂತರ ನಾವು ಪಾವತಿ ಮಾಡ್ತೀವಿ. ಕೇವಲ 10 ನಿಮಿಷ ಬಂದ ಬಿರುಗಾಳಿ ಸಹಿತ ಮಳೆಗೆ ಮಾಸ್ತಿ ಸುತ್ತಮುತ್ತ ಕೋಟ್ಯಾಂತರ ರೂಪಾಯಿ ಬೆಳೆ ನಾಶವಾಗಿದ್ರೆ ಹಲವು ಅನಾಹುತಗಳೇ ಸಂಭವಿಸಿವೆ. ಪರಿಶೀಲನೆ ನಡೆಸಿದ ಶಾಸಕರು ಹಾಗೂ ತಾಲೂಕು ಆಡಳಿತ ರೈತರ ನೆರವಿಗೆ ನಿಲ್ಲಬೇಕು, ಸೂಕ್ತ ಪರಿಹಾರವನ್ನ ಒದಗಿಸಬೇಕು ಅನ್ನೋದು ರೈತರ ಒತ್ತಾಯವಾಗಿತ್ತು. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.